ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಆರವ್ ಸೂರ್ಯ ಅವರು ನಟನೆ ಮಾಡಿರುವ ಕಾಲೇಜ್ ಕಲಾವಿದ ಚಿತ್ರವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದೆ. ಈಗಾಗಲೇ 2 ಹಾಡುಗಳನ್ನು ಬಿಡುಗಡೆ ಮಾಡಿ ಜನಮನ ಗೆದ್ದಿದೆ ಎಂದು ನಿರ್ದೇಶಕ ಸಂಜಯ್ ಮಳವಳ್ಳಿ ಅವರು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಚಿತ್ರ ಜೂನ್ 6ರಂದು ಬಿಡುಗಡೆಗೊಳ್ಳಲಿದೆ. ಕಾಲೇಜ್ ಕಲಾವಿದ ಸಿನಿಮಾವನ್ನ ಗಜಾನನ ಫಿಲ್ಮ್ ಬ್ಯಾನರ್ ನಲ್ಲಿ ತರುಣ್ ಶರ್ಮಾ ನಿರ್ಮಾಣ ಮಾಡಿದ್ದು, ಆರವ್ ಸೂರ್ಯ ನಾಯಕರಾಗಿ ಕಾಣಿಸಿಕೊಂಡಿದ್ದಾರೆ. ಆರವ್ ಸೂರ್ಯ ಈಗಾಗಲೇ 2 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದು ಅವರ 3ನೇ ಸಿನಿಮಾವಾಗಿದೆ. ಇದರ ಜೊತೆಗೆ ಧಾರಾವಾಹಿಗಳಲ್ಲಿಯೂ ಕೂಡ ನಟಿಸಿದ್ದಾರೆ. ಚೈತ್ರಾ ಲೋಕನಾಥ್ ಈ ಚಿತ್ರದಲ್ಲಿ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡುತ್ತಿದ್ದಾರೆ. ಉಳಿದಂತೆ ಗಿಚ್ಚಿಗಿಲಿನ ಖ್ಯಾತಿಯ ಹುಲಿ ಕಾರ್ತಿಕ್ ಹಾಗೂ ಹರಿಣಿ ಶ್ರೀಕಾಂತ್ ಮತ್ತು ರಮೇಶ್ ಭಟ್, ಶೈಲಪುತ್ರಿ ಪೋಷಕ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ. ನಿಖಿಲ್, ನಂದಿನಿ, ದಿನೇಶ್ ಕುಲಕರ್ಣಿ, ನವೀನ್, ನೀರಜ್ ಸೂರ್ಯ ಸ್ನೇಹಿತರಾಗಿ ಕಾಣಿಸಿಕೊಂಡಿದ್ದಾರೆ. ಲವ್ ಕಮರ್ಷಿಯಲ್ ಥ್ರಿಲ್ಲಿಂಗ್ ಜಾನರ್ ಇರುವ ಈ ಚಿತ್ರಕ್ಕೆ ಆನಂದ್ ಸುಂದರೇಶ್ ಛಾಯಾಗ್ರಹಣ ಮಾಡಿದ್ದಾರೆ. ಮಹೇಶ್ ಗಂಗಾವತಿ ಸಂಕಲನ ಸಂಗೀತ ನಿರ್ದೇಶಕರಾಗಿ ಸೂರಜ್ ಜೋಯಿಶ್ ಮ್ಯೂಸಿಕ್ ಮಾಡಿದ್ದಾರೆ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ದಿನೇಶ್ ಕುಲಕರ್ಣಿ ಅಂತ ಹೇಳಿ ಆ್ಯಸ್ ಪಾಂಡಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಎಸ್, ಶಕ್ತಿ ಚಾವನ್ ಅಂತೇಳಿ ಸೊ ಸೇಮ್ ಕೋ ಆರ್ಟಿಸ್ಟ್ ಆಗಿ ಒಂದು ರೋಲ್ನ ಪ್ಲೇ ಮಾಡಿದ್ದಾರೆ. ಶಕ್ತಿ ಚವನ್ ಶಕ್ತಿ ಚವನ್ ಎಸ್ ಎಸ್ ಸರ್, ಇದು ಟೀಮ್ ಕೋರ್ಟು. ಸೊ ಮತ್ತೆ ಹೇಳಿ ಸರ್. ಸರ್, ನಮ್ಮ ಸಾಂಗ್ಸು ಮತ್ತು ಟ್ರೈಲರು ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. 3 ಸಾಂಗು ಪ್ಲೇ ಆಗಿದೆ. ಟೋಟಲ್ ನಮ್ಮ ಸಿನಿಮಾದಲ್ಲಿ 4 ಸಾಂಗ್ ಇದೆ. ಸೊ ಆ 4 ಸಾಂಗಲ್ಲಿ ಇವಾಗ 3 ಸಾಂಗು ಪ್ಲೇ ಆಗಿದೆ. ಹೊಂಟಾಯ್ತು ಹಮ್ಮಿರ ಅಂತೇಳಿ, ಮತ್ತು ಸಿಂಗಾರ ನೀನೆ ಅಂತೇಳಿ, ಮತ್ತು ಇನ್ನೊಂದು ನಮ್ಮ ಕಾಲೇಜ್ ಕಲಾವಿದಾನು ಅಂತೇಳಿ. ಆಲ್ರೆಡಿ ಈಗ ನಿನ್ನೆ ಒಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ದೊಡ್ಡ ಹಿರಿಯರು, ಕೋಟೆ ಪ್ರಭಾಕರ್ ಸರ್, ಮತ್ತು ಪ್ರಥಮ್ ಸರ್ ಆಗಿರ್ಬೋದು, ಮತ್ತು ಸೂರಿ ಸರ್ ಆಗಿರ್ಬೋದು, ಅದಾದಮೇಲೆ ಕಾಕ್ರೋಚ್ ಸುದಿಯವರಾಗಿರ್ಬೋದು, ಮತ್ತು ಇನ್ನೂ ಒಂದಷ್ಟು ಗಣ್ಯರು ಬಂದಿದ್ದರು. ಸೊ ಅವರೆಲ್ಲ ಸೇರಿ ನಮ್ಮ ಚಿತ್ರಕ್ಕೆ ಬೆಂಬಲ ಕೊಟ್ಟು ಒಂದು ನಮ್ಮ ಟ್ರೈಲರ್ ಏನಿದೆ ಆ ಟ್ರೈಲರ್ನ ಯಶಸ್ವಿಯಾಗಿ ಎಲ್ಲರೂ ನಿಂತ್ಕೊಂಡು ಸಹಕಾರ ಮಾಡಿ ಒಂದು ಒಳ್ಳೆಯ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ನನ್ನ ಕಡೆಯಿಂದ. ಸೊ ಸರ್, ಇದು ಕಾಲೇಜ್ ಕಲಾವಿದ ಅಂತಂದರೆ ಒಂದು ಭಾವನೆಗಳ ಮೂಲಕ ಮಾತನಾಡುವಂಥ ಒಂದು ಕತೆ. ಒಂದು ಏನಿದೆ ನಮ್ಮ ಈಗಿನ ಸೊಸೈಟಿಯಲ್ಲಿ ತುಂಬ ಒಳ್ಳೆಯವನಾದರೆ ಮತ್ತು ತುಂಬ ಕೆಟ್ಟವನಾದರೆ ಯಾವ ರೀತಿ ಬದಲಾವಣೆಗಳನ್ನ ಆಗ್ಬೋದು, ತುಂಬ ಕೆಟ್ಟವನಿಗೂ ಮತ್ತು ತುಂಬ ಒಳ್ಳೆಯವನಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಕತೆ ಮೂಲಕ ಹೇಳ್ತಾ ಇದ್ದೀವಿ. ಸೊ ಇದು ಇಲ್ಲಿನ ಕತೆ ಸರ್. ಏನೇ ಕ್ವಶನ್ ಸರ್? ಸರ್, ಜೂನ್ 6ನೇ ತಾರೀಕು ನೆಕ್ಸ್ಟ್ ಮಂತು ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ ಸರ್. 100 ಥಿಯೇಟ್ರ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲಸ್ ಆಗ್ಬೋದು ಸರ್, ಅಥವಾ 1-2 ಕಮ್ಮಿ ಆಗ್ಬೋದು, ಗೊತ್ತಿಲ್ಲ. ಪ್ರೊಡ್ಯೂಸರ್ ಸರ್ ಹೇಳಬೇಕು ಸರ್. ಟ್ರೈಲರಲ್ಲಿ ಒಂದು ಕ್ವಶನ್ ಮಾರ್ಕ್ ರೈಸ್ ಮಾಡಿದ್ದೀನಿ. ಸೊ ಅದನ್ನು ಸಿನಿಮಾ ನೋಡಿನೇ ಬಗೆಹರಿಸ್ಕೋಬೇಕು ಸರ್. ಅದು ನನಗೂ ಐಡಿಯಾ ಸಿಕ್ಕಿಲ್ಲ ಆ್ಯಕ್ಚುಲಿ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಮತ್ತು ಶ್ರೀಚಕ್ರಮ್ ಅಂತ ಮಾಡಿದ್ದಾರೆ. ಸೊ ಈ ಕಾಲೇಜ್ ಕಲಾವಿದ ಬಂದು ಅವರಿಗೆ 3ನೇ ಚಿತ್ರ ಸರ್. ಹೀರೋಯಿನ್ ಚೈತ್ರಾ ಲೋಕನಾಥ್ ಅಂತ ಹೇಳಿ, ಅದು ಅವರಿಗೆ ಮೊದಲನೇ ಸಿನಿಮಾ ಇದು ಸರ್. ಶೂಟಿಂಗ್ ಬಂದು ಬೆಂಗಳೂರು ಸುತ್ತಮುತ್ತ, ಹಾಗೆ ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ, ದೇವರ ಮನೆ ಹತ್ರ, ಮತ್ತು ಏನು ಭೈರವೇಶ್ವರ ಬೆಟ್ಟ ಅಂತ ಏನಿದೆ ಅಲ್ಲೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಸರ್ ಸಾರಿ, ಉತ್ತರ ಕರ್ನಾಟಕದಲ್ಲಿ ಸರ್. ಅಂದರೆ ಯಾವುದು ಸರ್ ಅದು ಮಾಡಿದ್ದು? ಯಾವುದು ಇಲ್ಲಿ ಪ್ರಾಂತ್ಯದ ಏನದು ಹೆಸರು? ಇಲ್ಲಿ ಏನದು? ಜೇವರ್ಗಿ. ಎಸ್ ಸರ್, ಜೇವರ್ಗಿ ಹತ್ರ ಒಂದು ಅಲ್ಲೇ ಸುತ್ತಮುತ್ತ ಸರ್ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ. ಟ್ರಾವೆಲಿಂಗ್ ಸಾಂಗ್ಸು. ಸೊ ಹೀಗೆ ಒಂದಷ್ಟು 1-2 ಸೀನ್ ಶೂಟ್ ಮಾಡಿದ್ದೀವಿ ಅಲ್ಲಿ. ಸೊ ಹಾಗೆ ಸರ್, ಮಾಡೋದಷ್ಟು ನಮ್ಮ ಕರ್ತವ್ಯ ಇದೆ ಸರ್. ಆಡಿಯನ್ಸು ಹೇಗೆ ಟ್ರೀಟ್ ಮಾಡ್ತಾನೆ ಸೀರಿಯಸ್ಲಿ ಗೊತ್ತಿಲ್ಲ. ಕೆಲವೊಂದು ಕ್ವಾಲಿಟಿ ಇರ್ಬೋದು, ಕೆಲವೊಂದು ಅವ್ರಿಗೆ ಇಷ್ಟ ಆಗದೇ ಇರುವಂಥದ್ದು ಇರ್ಬೋದು, ಮತ್ತು ಇಷ್ಟ ಆಗೋದು ಕೂಡ, ಇಷ್ಟ ಆಗಿರೋದು ಕೂಡ ಗೆಲ್ಸಿದಾರಲ್ವ ಸರ್. ಅವ್ರಿಗೆ ಏನೋ ಒಂದು ಕಡೆ ಏನೋ ಮನ್ಸಿಗೆ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ಆ ಕೋಪದಲ್ಲಿ ಏನೋ ಮುನ್ಸ್ಕೊಂಡಿದ್ದಾರೆ ಅನ್ಸುತ್ತೆ ಸರ್. ಹೌದಾ?
ಇಲ್ಲ ಸರ್, ಹಾಗೇನಿಲ್ಲ. ಪ್ಯಾಷನೆಟ್ ಪ್ರೊಡ್ಯೂಸರ್ಸ್ ಈ ಥರ ನಮ್ಗೆ ಸಿಕ್ಕಾಗ ಒಬ್ಬ ಪ್ಯಾಷನೆಟ್ ಡೈರೆಕ್ಟ್ರು ಮತ್ತು ಪ್ಯಾಷನೆಟ್ ಹೀರೋ ಮತ್ತು ಈ ಥರ ಪ್ಯಾಷನೆಟ್ ಇಟ್ಕೊಂಡು ಕೆಲಸ ಮಾಡುವಂಥವ್ರು ಖಂಡಿತವಾಗ್ಲೂ ಗೆಲ್ತಾರೆ ಸರ್. ಇದು ನಾವು ಅದೇ ರೀತಿ ಒಂದು ಟೀಮ್, ಒಂದು ತಂಡ ಕಟ್ಕೊಂಡು ಯಾವುದೇ ನಿರೀಕ್ಷೆಗಳಿಲ್ಲದೆ ಒಂದು ಒಳ್ಳೆಯ ಸಿನಿಮಾನ ಮಾಡಿದ್ದೀವಿ. ಸೊ ಇದೇ ಜೂನ್ 6ನೇ ತಾರೀಕು ಸಿನಿಮಾ ಕೂಡ ರಿಲೀಸ್ ಆಗ್ತಾಯಿದೆ ಸರ್. ಸರ್ 2 hours 1 hour 56 minutes 03 seconds ಸರ್. ಸರ್ ಲವ್ ಅಂತ ಪೂರ್ತಿ ಹೇಳಲ್ಲ, ಒಂದು ಎಸ್ ಸರ್ ಹೌದು. ಏನಂತಂದರೆ ಒಬ್ಬ ತೀರ ಒಳ್ಳೆಯವನನ್ನು ಸುತ್ತಮುತ್ತ ಇರುವಂಥ ನಂಬಿಕಸ್ಥರು ಯಾವ ರೀತಿ ಒಂದು ವಿಷಯಗಳಲ್ಲಿ ತಗಲಾಕಿಸಿ ಮತ್ತು ಒಳ್ಳೆಯವನನ್ನು ಕೆಟ್ಟವನಾಗಿ ಯಾವ ರೀತಿ ಪರಿವರ್ತನೆ ಮಾಡ್ತಾರೆ ಅನ್ನೋದು ನಮ್ಮ ಕತೆ ಸಾರಾಂಶ ಸರ್. ಸರ್ ಅಂದರೆ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಈಗ ತುಂಬ ಒಳ್ಳೆಯವನಾಗ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ ನಾವು, ಅಕಸ್ಮಾತ್ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ. ಈಗ ನಾವೆಲ್ಲ ಏನು ಅನ್ಕೋತೀವಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ಸು ಮತ್ತು ನಮ್ಮ ಫ್ಯಾಮಿಲಿ ಜೊತೆಲಿರೋರೆಲ್ಲ ತುಂಬ ಒಳ್ಳೆಯವರೇ ಇರ್ತಾರೆ. ಸೊ ಹಿಂಗೆ ಅನ್ಕೋತೀವಿ. ಸೊ ಅಡ್ವಾಂಟೇಜ್ ತೊಗೊಂಡು ಯಾರು ಹೇಗೆ ಯಾವ ರೀತಿ ಕೆಟ್ಟದ್ದು ಮಾಡ್ತಾರೋ ಅಥವಾ ಇನ್ನೊಂದು ಮಾಡ್ತಾರೋ ಸೀರಿಯಸ್ಲಿ ಗೊತ್ತಿರಲ್ಲ. ಸೊ ಅದಾದಮೇಲೆ ಒಬ್ಬ ಕೆಟ್ಟವನಾಗಿ ಪರಿವರ್ತನೆ ಆಗ್ತಾನೆ ಅನ್ನೋದೊಂದು ಸಂದೇಶ. ಸಿನಿಮಾ ನೋಡಬೇಕು ಸರ್, ಸಿನಿಮಾ ನೋಡಬೇಕು. ಹಾಂ ಹೇಳಿ ಸರ್. ಸರ್ ಇದು ನಾವು ಟೈಟ್ಲ್ ಇಟ್ಟಿದ್ದು ಕಾಲೇಜ್ ಕಲಾವಿದ ಅಂತ. ಏನಕ್ಕೆ ಅಂತಂದರೆ ಕಾಲೇಜಲ್ಲಿ ಕಲಾವಿದ ಅನ್ನೋದನ್ನು ಬಿಟ್ಟು ವಿಧಿ ಕೈವಾಡದಲ್ಲಿ ಕಲಾವಿದರು ಯಾರು ಅನ್ನೋದನ್ನು ಆಯ್ಕೆ ಮಾಡುವಂಥದ್ದು ವಿಧಿ ಸರ್. ವಿಧಿಗೆ ನಾವು ಕಲಾವಿದ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಿನಿಮಾ ನೋಡಿದ್ರೆ ನಿಮಗೆ ಕಾಲೇಜ್ ಕಲಾವಿದ ಅಂತ ಯಾರು ಅಂತ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸರ್. ಎಲ್ರಿಗೂ ನನ್ನ ಹೆಸರು ಆರವ್ ಸೂರ್ಯ ಅಂತ. ನಾನು ಮೂಲತಃ ಬಳ್ಳಾರಿಯವನು. ಸರ್ ಕೇಳಿದಾಗ ಕಲ್ಯಾಣ ಕರ್ನಾಟಕದಲ್ಲಿ ಆದರೂ ಶೂಟ್ ಮಾಡಿದ್ದೀರಾ ಅಂದರೆ ಶೂಟು ಕಡಿಮೆ ಮಾಡಿದ್ದೀವಿ, ಆದರೆ ಅಲ್ಲಿರೋರು ಒಬ್ಬರು ನಟನೆ ಮಾಡಿದ್ದೀವಿ ಅಂತ ಹೇಳ್ಬೋದು. ನಮ್ಮದು ಬಳ್ಳಾರಿ. ಇದಕ್ಕೆ ಮುಂಚೆ ಗುಲ್ಬರ್ಗಾಗೆ ನಾವು ಒಂದು 2 ತಿಂಗಳ ಕೆಳಗಡೆ ಒಂದು 2 ತಿಂಗಳ ಕೆಳಗಡೆ ನೂತನ ವಿದ್ಯಾಲಯ ಸಂಸ್ಥೆ ಇದೆಯಲ್ಲ, ಆ ಸ್ಕೂಲಲ್ಲಿ ಒಂದು ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಬಂದಿದ್ವಿ. ನಾನು ಮತ್ತು ನಮ್ಮ ಚಿತ್ರದ ಹುಲಿ ಕಾರ್ತಿಕ್ ಅವ್ರು ಬಂದಿದ್ವಿ ಒಂದು 2 ತಿಂಗಳ ಕೆಳಗಡೆ. ಈಗ ಮತ್ತೆ ತುಂಬ ಖುಷಿ ಆಗ್ತಿದೆ, ಮತ್ತೆ ಗುಲ್ಬರ್ಗಲ್ಲಿ ಇದೊಂದು ಪ್ರೆಸ್ ಮೀಟ್ ಇಟ್ಕೊಂಡಿರೋದು. ಸೊ ಇಲ್ಲಿ ನಮ್ಮ ಈ ಕಲಬುರಗಿಯಲ್ಲಿ ಸಂಗಮ್ ಥಿಯೇಟ್ರು ಅಥವಾ ಶೆಟ್ಟಿ ಸಿನಿಮಾಸಲ್ಲಿ ಸಿನಿಮಾನ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ನಮ್ಮದು ಬಳ್ಳಾರಿ ಸರ್. ನಾನು PUC ಬಳ್ಳಾರಿಲಿ ಓದಿದ್ದೀನಿ ಸರ್. ಡಿಗ್ರಿ BCom ಬಂದು MS ರಾಮಯ್ಯ ಬೆಂಗಳೂರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸರ್. ನಾನು ಸ್ಕೂಲಲ್ಲಿದ್ದಾಗೇ ಒಂದು ಸ್ವಲ್ಪ ಗಣಪತಿ ಹಬ್ಬಗಳಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ಆ ಥರ ಒಂದು ಸ್ವಲ್ಪ ಹವ್ಯಾಸನ ಇಟ್ಕೊಂಡಿದ್ದೆ. ಅದು ಮೆಲ್ಲಕ್ಕೆ ಸಿನಿಮಾ ಕಡೆ ಕರ್ಕೊಂಡ್ಬಂತು. ಸೊ ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ನನಗೊಂದು ಚಿಕ್ಕ ಒಂದು ಪಾತ್ರದ ಒಂದು ಅವಕಾಶ ಸಿಕ್ತು. ಬಟ್ ಆ ಸಿನಿಮಾ ಬಿಡುಗಡೆ ಆಗಲಿಲ್ಲ 2012. ಆ ರೀತಿ ಹಂಗೆ ಪ್ರಯತ್ನ ಮಾಡ್ತಾ ಹೋಗ್ತಾ ಈ ಥರ ಸಿನಿಮಾಗೆ ಬಂದೆ. ಸೊ 2 ಸಿನಿಮಾ ಮಾಡಿದೆ. 2016 ಶ್ರೀಚಕ್ರಮ್ ಅಂತ ಒಂದು ಡೆಬ್ಯೂ ಸಿನಿಮಾ. ಅದು ನಮ್ಮ ಕಾಮಿಡಿ ಕ್ಲಾಡ್ಗಳು ಅಲ್ಲಿ ಅಭಿನಯಿಸ್ತಾ ಇದ್ದಾರಲ್ಲ, ಗೋವಿಂದೇಗೌಡರು ಅವರು ನಿರ್ದೇಶನ ಮಾಡಿದ್ದು. 2ನೇದು ದೊಡ್ಡರಂಗೇಗೌಡರ ಬಗ್ಗೆ ಒಂದು ಸಿನಿಮಾ ಮಾಡಿದ್ವಿ. ಆ ಸಿನಿಮಾಲಿ ನಾನು ಅವರ ಅಭಿಮಾನಿಯಾಗಿ ಒಂದು ಕಾಣಿಸ್ಕೊಂಡೆ. ಅದು ಹಳ್ಳಿ ಸೊಗಡು ಅಂತ 2017 ಬಿಡುಗಡೆ ಆಯಿತು. ಅದಾದಮೇಲೆ 1 ವರ್ಷ ಗ್ಯಾಪ್ ತೊಗೊಳ್ಳೋಣ ಅಂತ ಹೋದರೆ, ಆದರೆ 6 ವರ್ಷ ನಾನು ಧಾರಾವಾಹಿಗಳಲ್ಲೇ ಅಭಿನಯಿಸಿದೆ. ಒಂದು 6 ಧಾರಾವಾಹಿಯಲ್ಲಿ ಅಭಿನಯಿಸಿದ್ದೀನಿ. ಇವಳೆ ವೀಣಾಪಾಣಿ, ನಂದಿನಿ, ಮರಳಿ ಬಂದಳು ಸೀತೆ, ಆಮೇಲೆ ಯಾರಿವಳು. ಇತ್ತೀಚೆಗೆ ಮಾಡಿದ್ದು ಅಂದರೆ ಜೇನುಗೂಡು. ಅದು ಸ್ಟಾರ್ ಸುವರ್ಣಲ್ಲಿ ಒಂದು 500 ಎಪಿಸೋಡ್ನ ಮುಗಿಸಿದ್ವಿ. ಅದು ಉತ್ತರ ಕರ್ನಾಟಕದ ಕಡೆನೇ ಭಾಷೆ ಇರೋ ಸೀರಿಯಲು. ಅದಾದಮೇಲೆ ಈಗ ಇತ್ತೀಚೆಗೆ ಒಂದು ಶಾಂತಿ ನಿವಾಸದಲ್ಲಿ ಒಂದು ಗೆಸ್ಟ್ ರೋಲ್ ಮಾಡ್ತಾಯಿದ್ದೀನಿ. ಉದಯ TVಯಲ್ಲಿ ಬರ್ತಾಯಿದೆ ಶಾಂತಿ ನಿವಾಸ ಅಂತ. ಸೊ ಈಗ ಅದ್ರ ಜೊತೆಗೆ ಒಂದು ಸುಮಾರು 6 ವರ್ಷ ಆದಮೇಲೆ ಮತ್ತೆ ವಾಪಸ್ ಬೆಳ್ಳಿತೆರೆಗೆ ಕಾಲೇಜ್ ಕಲಾವಿದ ಚಿತ್ರದ ಮೂಲಕ ಬರ್ತಾಯಿದ್ದೀನಿ ಸರ್. ಇಲ್ಲ ಸರ್, ಇದು ನಾಯಕ ನಟನಾಗಿ 3ನೇ ಸಿನಿಮಾ. ನಾಯಕ ನಟನಾಗಿ 3 ಧಾರಾವಾಹಿಗಳಲ್ಲಿ ಅಭಿನಯಿಸಿದೆ. ಸಿನಿಮಾ ಇದು 3ನೇದು ಸರ್ ನಾಯಕ ನಟನಾಗಿ. ಶ್ರೀಚಕ್ರಮ್ ಸರ್ ಮೊದಲನೇದು 2016. 2017 ಹಳ್ಳಿ ಸೊಗಡು 2017. ಈಗ 2025 ಕಾಲೇಜ್ ಕಲಾವಿದ. ಕ್ಷಮಿಸಿ ಸರ್, ಹಾಂ ಕೇಳಿ ಸರ್. ಹಾಗಂತೀರಾ? ಹೊಸದಲ್ವಲ್ಲ, ನಾವು ಮನುಷ್ಯರೇ. ಸೊ ಹಾಗಂತೇಳಿ ಅದು ಜಸ್ಟಿಫಿಕೇಷನ್ ಮಾಡ್ತಾ ಇಲ್ಲ. ಅದು ಅವ್ರವ್ರ ಲೈಫ್ ಸರ್, ಯಾರು ಬೇಕಂತ ಮಾಡಿರಲ್ವ. ಅವ್ರವ್ರ
ಇಲ್ಲ ಅದೇ ಗೊತ್ತಾಯ್ತು ಸರ್. ಬಟ್ ಏನಂದರೆ ನೋಡಿ, ನಾನು ಇನ್ನೊಬ್ಬರು ವೈಯಕ್ತಿಕ ಒಬ್ಬೊಬ್ರದ್ದು ಒಂದೊಂದು ಜೀವನ ಯಾರು ಮಾಡಬೇಕಂತ ಮಾಡಿರಲ್ಲ, ಅವ್ರವ್ರ ವೈಯಕ್ತಿಕ ಜೀವನ ಅವ್ರವ್ರ ನಿರ್ಧಾರ. ಸೊ ಆ ವಿಷಯದಲ್ಲಿ ಅಂದರೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಕೊಡೋದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ನಿಜ 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 ಹೌದು. ಈಗ ಆ್ಯಕ್ಚುಲಿ ಅವಾಗಲೇ ಸರ್ ನೀವಲ್ಲ ಸರ್ ಕೇಳಿದ್ದು, ಒಂದು ಪ್ರಶ್ನೆ ಕೇಳಿದ್ರು ಸರ್, ಏನಂದರೆ ಕನ್ನಡ ಸಿನಿಮಾ ಯಾಕೆ ನೋಡ್ತಾ ಇಲ್ಲ ಅಂತ. ನಾವು ನಮ್ಮ ಸಿನಿಮಾನ ಶಾಲಿನಿ ಆರ್ಟ್ಸಲ್ಲಿ ರಿಲೀಸ್ ಮಾಡ್ತಿದ್ವಿ ಸರ್, ಜಾಕ್ ಮಂಜು ಸರ್ ಡಿಸ್ಟ್ರಿಬ್ಯೂಟರ್ ಸಿನಿಮಾಗೆ. ನಾವು ಒಂದು 2 ವಾರದ ಕೆಳಗಡೆ ಆಫೀಸಲ್ಲಿ ಹೋದಾಗ ಸರ್ ಆ್ಯಕ್ಚುಲಿ ಇದೇ ಹೇಳಿದ್ದು, ಅವ್ರು ಹೇಳಿದ್ದೇ ಹೇಳ್ತಾ ಇದ್ದೀನಿ ನಿಮಗೆ. ವಿಷಯ ಯಾಕೆ ಅಂದರೆ ನನ್ನ ಅಭಿಪ್ರಾಯನೂ ಅದೇ ಅನ್ನಿಸ್ತು, ಯಾಕೆ ಸ್ವಲ್ಪ ಕಷ್ಟದಲ್ಲಿದೆ ಇಂಡಸ್ಟ್ರಿ ಅಂದರೆ ನಮ್ಮ ಪ್ರಕಾರ ಒಂದು ಒಳ್ಳೆ 4-5 ಸಿನಿಮಾಗಳು ಬರ್ತಾ ಇಲ್ಲ ಸರ್. ಒಂದು ಕಂಟಿನ್ಯೂಸ್ ಆಗಿ ಒಂದು 4-5 ಸಿನಿಮಾಗಳು ಒಳ್ಳೆ ಸಿನಿಮಾ ಬಿಡುಗಡೆ ಆದರೆ ಜನಕ್ಕೆ ಮತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇದೆ, ನಾನು ಥಿಯೇಟ್ರಿಗೆ ಬರೋಣ ಅಂತ. ಕಂಟಿನ್ಯೂಸ್ ಆಗಿ ಎಲ್ಲೋ ಒಂದು ಕಡೆ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸರಿ ಒಳ್ಳೆ ಸಿನಿಮಾ ಬರ್ತಿರೋದ್ರಿಂದ ಇನ್ನು ಥಿಯೇಟ್ರಿಗೆ ಹೋಗೋದು ಯಾಕೆ, ಟಿ ವಿಯಲ್ಲೇ ನೋಡ್ಬೋದಲ್ಲ ಅನ್ನೋ ಒಂದು ಭಾವನೆ ಇದೆ. ಒಂದು ಕಂಟಿನ್ಯೂಸ್ ಆಗಿ ಒಂದು 4-5 ಸಿನಿಮಾ ಒಳ್ಳೆ ಸಕ್ಸಸ್ ಕೊಟ್ಬಿಟ್ರೆ ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಭರವಸೆ ನನಗಿದೆ. ಈ ನಮ್ಮ ಇದರಲ್ಲಿ ಅದನ್ನ ಮಾತಾಡ್ಬೋದು ಇಲ್ಲ ಗೊತ್ತಿಲ್ಲ. ಅಷ್ಟು ದೊಡ್ಡ ವಿಷಯದ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವನೋ ಅಲ್ಲ ಸರ್, ನಾನು ತುಂಬ ಚಿಕ್ಕವನು. ಆದರೆ ನನಗೆ ನನ್ನ ಭಾಷೆನೇ ಮುಖ್ಯ ಸರ್, ನಮಗೆ ನಮ್ಮ ಭಾಷೆನೇ ಮುಖ್ಯ. ಅದು ಅವರವರ ಅಭಿಪ್ರಾಯ ಸರ್, ಅವ್ರು ಏನಾದರೂ ಹೇಳ್ಕೊಬೋದು, ಅವರಿಗೆ ಅವ್ರದ್ದೇ ಭಾಷೆ ದೊಡ್ಡದಾಗಿರ್ಬೋದು, ಅವ್ರದ್ದೇ ಭಾಷೆ ಇಷ್ಟ ಆಗಿರ್ಬೋದು. ನಮಗೆ ನಮ್ಮ ಕನ್ನಡ ಭಾಷೆನೇ ಮೊದಲು, ನಮ್ಮ ಕನ್ನಡ ಭಾಷೆನೇ ನಮಗೆ ಹೆಮ್ಮೆ. ನಾವು ನಮ್ಮ ಕನ್ನಡದ ಪರವಾಗಿ ನಿಲ್ತೀವಿ ಅಲ್ವಾ. ಸೊ ಅದು ಅವ್ರ ಅಭಿಪ್ರಾಯ ಸರ್, ಅವ್ರ ಅಭಿಪ್ರಾಯಕ್ಕೆ ನಾವೇನು ಹೇಳೋದಕ್ಕಾಗುತ್ತೆ. ಅವ್ರು ಹಾಗೆ ಅಂದ್ಕೊಂಡ್ರೆ ಅವ್ರು ಅಂದ್ಕೊಳ್ಳಿ, ಬಟ್ ನಮಗೆ ನಮ್ಮ ಕನ್ನಡನೇ ಸರ್. ಸರ್ ಅವೆರಡು ಸಿಸ್ಟರ್ ಲ್ಯಾಂಗ್ವೇಜಸ್ ಅಂತ ನನ್ನ ತಿಳುವಳಿಕೆಯಲ್ಲಿರೋ ಪ್ರಕಾರ ಸಿಸ್ಟರ್ ಲ್ಯಾಂಗ್ವೇಜಸ್ ಆಗಲಿ ತಮಿಳಿಂದ ಕನ್ನಡ ಬಂದಿದೆ ಅನ್ನೋದು ನಾನು ಒಪ್ಪಲ್ಲ ಸರ್. ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ಪ್ರಕಾರ ಅದು 2 ಸಿಸ್ಟರ್ ಲ್ಯಾಂಗ್ವೇಜಸ್ ಇರ್ಬೋದು, ಆದರೆ ತಮಿಳಿಂದ ಅಂತೂ ಕನ್ನಡ ಬಂದಿಲ್ಲ ಅಂತ ನಾನು ನಂಬ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ತಪ್ಪು ತಿಳ್ಕೊಬೇಡಿ. 4 ಸಾಂಗಲ್ಲಿ 3 ಸಾಂಗ್ ಬಿಡುಗಡೆ ಆಗಿದೆ ಆನಂದ್ ಆಡಿಯೋದಲ್ಲಿ. ಅರ್ಥ ಆಗಲಿಲ್ಲ ಸರ್, ಸಾರಿ ಸರ್. ಇಲ್ಲ ಗುಲ್ಬರ್ಗದವರು ಇದ್ದಾರೆ ಸರ್, ಇಲ್ಲಿ ನಮ್ಮ ದಿನೇಶ್ ಕುಲಕರ್ಣಿ, ಶಕ್ತಿ ಚೌಹಾನು, ಪುಷ್ಪ, ಶಿವ್, ಒಂದು ಬಹಳಷ್ಟು ಜನ ಇದ್ದಾರೆ. ಇದ್ದಾರೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಇದ್ದಾರೆ ಸರ್, ಮೈನ್ ಆ್ಯಕ್ಟ್ರನ್ನ ಕ್ರಿಯೇಟ್ ಮಾಡೋದೇ ನೀವಲ್ವ ಸರ್? ನೀವು ಇವತ್ತು ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ನಾಳೆ ಮೈನ್ ಆ್ಯಕ್ಟರ್ ಆಗ್ಬೋದು. ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ ಸರ್. ಅಲ್ಲ ನಮ್ಮ ಮೂವಿ ಕಂಟೆಂಟಾ ಸರ್ ಏನಾಗ್ತಾಯಿದೆ ಅಂದರೆ, ಈ OTTನಲ್ಲಿ ಭಾಳಷ್ಟು ಫ್ಯಾಮ್ಲಿ ಹೋಗಿ ಥಿಯೇಟ್ರಲ್ಲಿ ನೋಡೋಕ್ಕಾಗದಿರೋ ಮೂವೀಸು OTTನಲ್ಲಿ ಬಿಡುಗಡೆ ಆಗ್ತಿದೆ. ಈ OTT ಏನಾಗಿದೆ, ಬಿಡುಗಡೆ ಆದಮೇಲೆ ಭಾಳಷ್ಟು ಹೊಸ ಮೂವೀಸ್ ಆಗಲಿ, UA 16+, 18+, A ಸರ್ಟಿಫಿಕೇಟ್ ಮೂವೀಸ್ ಎಲ್ಲ OTTನಲ್ಲಿ ಕೂತ್ಕೊಂಡು ನೋಡ್ತಾರೆ. ಏನಾಗುತ್ತೆ, ಅದರ ಮಧ್ಯದಲ್ಲಿ ಇವತ್ತಿರೋ ಯೂತ್ ಜನ್ರೇಷನ್ ಏನಿದೆ, ಅವ್ರಿಗೆ ಒಳ್ಳೆ ಕಂಟೆಂಟ್ ಬಂದರೆ ಮಾತ್ರ ಅವರು ಥಿಯೇಟ್ರ್ ಬಂದು ಮೂವಿ ನೋಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವರು OTTನಲ್ಲೇ ನೋಡ್ತಾರೆ. ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾಯಿದ್ದೆ. ನನಗೇನು ಅನಿಸುತ್ತೆ ಅಂದರೆ, ನಾವೆಲ್ಲೋ ಈ ಚಾಲೆಂಜಲ್ಲಿ ಫೇಲ್ ಆಗ್ತಾಯಿದ್ದೀವಿ. ಈ ಚಾಲೆಂಜಲ್ಲಿ ನಾವು ಗೆಲ್ಲಬೇಕು ಸರ್, ಚಿತ್ರರಂಗ ಗೆಲ್ಲಬೇಕು. ಅದು ಮಾತ್ರ ನಾನು ಅಗ್ರಿ ಮಾಡ್ತೀನಿ. ಯಾಕಂದರೆ ನೀವು ಹೇಳಿದಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಒಳ್ಳೊಳ್ಳೆ ಕಾಂಟೆಂಟ್ ಅಲ್ಲೇ ಬರ್ತಾ ಇದೆ. ಆಮೇಲೆ ನೀವು ಹೇಳಿದಾಗ ಎಜುಕೇಷ್ನಲ್ ಇರ್ಬೋದು, ಅಡ್ವೆಂಚರ್ ಬಗ್ಗೆ ಇರ್ಬೋದು, ಎಲ್ಲ ಜನರ್ಸ್ ಇದೆ ಇವತ್ತು. ಸೊ ಚಿಕ್ಕ ಮಕ್ಕಳಿಗೆ ಕಾರ್ಟೂನಿಂದ ಹಿಡಿದು ಆಲ್ಮೋಸ್ಟ್ ಸೀನಿಯರ್ಸ್ಗೆ ಪ್ಯಾಟ್ರೋಟಿಕ್ಸ್ ಆಗಲಿ, ಫ್ಯಾಮಿಲಿ ಡ್ರಾಮಾಸ್ ಆಗಲಿ ನೋಡೋವರೆಗೂ ಕಾಂಟೆಂಟ್ ಇದೆ. ಥಿಯೇಟ್ರಿಗೆ ಏನಕ್ಕೆ ಬರಬೇಕು ಅಂದರೆ, ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್ ಸರ್. ಈಗ ಇವತ್ತು ಅಂದರೆ ದೊಡ್ಡ ಸಿನಿಮಾಗಳು ಬರೀ ಥಿಯೇಟ್ರಿಗೆ ಥಿಯೇಟ್ರಿಕಲ್ ಫೀಲ್ಗೋಸ್ಕರ ಮಾತ್ರ ದೊಡ್ಡ ಸಿನಿಮಾಗೆ ಥಿಯೇಟ್ರಿಗೆ ಬರ್ತಿದ್ದಾರೆ ರಿಯಾಲಿಟಿಯಲ್ಲಿ. ಈಗ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಥರ ಇದ್ದರೆ. ಸೊ ಸಣ್ಣ ಸಿನಿಮಾಗಳಿಗೆ ಏನಾಗ್ತದೆ, ಇದು ಹೇಗೋ ಇನ್ನೊಂದು ತಿಂಗಳು 2 ತಿಂಗಳಿಗೆ OTTಯಲ್ಲೇ ಬರುತ್ತಲ್ಲ, ಮನೇಲೇ ನೋಡ್ಬೋದಲ್ಲ ಈ ಡ್ರಾಮಾನ ಅಂತ ಒಂದು ಭಾವನೆ ಅಂತೂ ಬಂದಿದೆ, ಅದು ನಿಜ. ಬಟ್ ಇದು ಸಿನಿಮಾ ಇಂಡಸ್ಟ್ರಿಗಿನ ಒಂದು ಚಾಲೆಂಜಿಂಗ್ ಫೇಸ್ ಸರ್. ಇದು ನಾವು ಎಲ್ಲ ಸಿನಿಮಾ ಇಂಡಸ್ಟ್ರಿ ಅವ್ರು ಸೇರಿ ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ನಮ್ಮ ಕೈಲಿದೆ. ಸೊ ನಾವು ಅಟ್ರಾಕ್ಟ್ ಮಾಡಬೇಕು, ಮತ್ತೆ ವಾಪಸ್ ಥಿಯೇಟ್ರಿಗೆ ಬರೋ ಥರ ಆ ಥರ ಸಿನಿಮಾಗಳನ್ನ ನಾವು ಮಾಡಬೇಕು. ಆ ಥರ ಕಾಂಟೆಂಟ್ನ ಇಟ್ಕೊಂಡ್ರೆ ನನ್ನ ಪ್ರಕಾರ ವಾಪಸ್ ಮತ್ತೆ ಸಿನಿಮಾಗೆ ಥಿಯೇಟ್ರಿಗೆ ಬರೋ ಸಾಧ್ಯತೆ ಇದೆ ಅಂತ ನಾನು ನಂಬ್ತೀನಿ ಸರ್.